ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಪ್ಪ ಇದು ಬೇರೆ ಮನೆಯಲ್ಲಿ ಏನೋ ಪೂಜೆ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ. ಎಸ್, ಇದು ನಾವು ಮಾಡಿರುವಂತಹ ಹೊಸ ಬಾಡಿಗೆ ಮನೆ. ಅಂದರೆ ಬೇರೆ ಮನೆ ಮಾಡಿದ್ವಿ. ಹೇಮಂತನೂ ಇರ್ತಾನಲ್ವ, ಇನ್ನು 3 ಜನ ಆಗ್ತೀವಿ ಅಂತೇಳಿ ಸ್ವಲ್ಪ ದೊಡ್ಡದಾಗಿರೋ ಮನೆಯೇ ಮಾಡಿದ್ವಿ. ಇವತ್ತು ಆ ಮನೆಗೆ ಹಾಲು ಉಗ್ಸೋಗೋಣ ಅಂತ ಹೇಳಿ ಬಂದಿದ್ವಿ. ಈ ಬೆಂಗಳೂರಲ್ಲಿ ಮನೆ ಹುಡ್ಕೋದಂತೂ ತುಂಬಾ ಕಷ್ಟ. ಒಂದು 3 ಡೇಸ್ ಕಂಟಿನ್ಯೂಯಸ್ ಆಗಿ ಅದೇ ಕೆಲಸದ ಮೇಲೆ ಮನೆ ಹುಡುಕಿರೋದು. ಫೈನಲಿ ಈ ಮನೆ ಇಷ್ಟ ಆಯಿತು. ಓಕೆ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಇನ್ನು ಇವತ್ತು ಹಾಲು ಉಗ್ಸೋಣ ಅಂತ ಹೇಳಿ ಬಂದಿದ್ದೀವಿ. ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಗಾಳಿ, ಬೆಳಕು, ನೇಚರು, ಹೊರಗಡೆ ಇರುವಂತಹ ನೇಚರು, ರೋಡ್ ಸೈಡ್. ಅಂದರೆ ಇದು ಒಂಥರ ಹಳ್ಳಿಗೆ ಬರುತ್ತೆ, ಹಳ್ಳಿ ವಾತಾವರಣ ಥರ ಇರುತ್ತೆ. ನಾವು ಯಾವಾಗಿಂದನೂ ಅಂದ್ಕೋತಾ ಇದ್ವಿ, ನಾವು ಹಳ್ಳಿ ಸೈಡ್ ಹೋಗಬೇಕು, ಸ್ವಲ್ಪ ಸಿಟಿ ಕಡೆ ಬೇಡ. ಹಳ್ಳಿ ಕಡೆ ಹೋದರೆ ಬಾಡಿಗೆನೂ ಕಡಿಮೆ ಇರುತ್ತೆ, ಬಟ್ ನಮಗೂ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ, ಫ್ರೀಯಾಗಿರುತ್ತೆ. ಈ ಥರ ಗಾಡಿ ಸೌಂಡು ಎಲ್ಲ ಜಾಸ್ತಿ ಇರೋದಿಲ್ಲ. ಸ್ವಲ್ಪ ಊರಲ್ಲಿದ್ದ ಫೀಲೇ ಕೊಡುತ್ತೆ ಅಂತೇಳಿ ನಾವು ಈ ಕಡೆ ಬಂದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು ಏರಿಯಾ. ಹಾಗೆ ನಮ್ಮ ಪಕ್ಕದ ಮನೆ ಆಂಟಿನೂ ಬಂದಿದ್ದರು, ಅವ್ರನ್ನೂ ಕರ್ಕೊಂಬಂದಿದ್ವಿ. ಬನ್ನಿ ಹಾಲು ಉಗ್ಸ್ಬರೋಣ ಅಂತ ಹೇಳಿ. ಅವರು, ನಾನು, ನಮ್ಮ ಆಂಟಿ ಮಗ ಬಂದಿದ್ದ ಜಶ್ವಂತ್ ಅಂತ, ಅವನು, ನಮ್ಮ ಯಜಮಾನ್ರು. ಆಮೇಲೆ ಪ್ರಿಯಾಂಕನೂ ಬಂದಿದ್ಲು. ಪ್ರಿಯಾಂಕನ ನೀವು ನೋಡಿರ್ತೀರ ಪ್ರಿವಿಯಸ್ ಲಾಗಲ್ಲಿ. ಅಂದರೆ ಅವಳು ವಿಡಿಯೋದಲ್ಲೇನು ತೋರಿಸಿಲ್ಲ, ಬಟ್ ಅವಳು ಬಂದಿದ್ಲು. 5 ಜನ ಬಂದು ಪೂಜೆ ಮಾಡಿಬಿಟ್ಟು ಹಾಲು ಉಗ್ಸ್ಬಿಟ್ಟು ಹೋಗಿದ್ದು. ನೆಕ್ಸ್ಟ್ ಅಂದರೆ ಈ ವಿಡಿಯೋದಲ್ಲಿ ಒಂದು 3 ಡೇಸ್ ವೀಡಿಯೋಸ್ ಇದೆ. 3 ಡೇಸ್ದೇ ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ. ಬ್ಯುಸಿ ಇದ್ದೆ ಅಲ್ವಾ ಗೈಸ್, ಅವೆಲ್ಲ ಎತ್ತಿಟ್ಕೊಳ್ಳೋದು ಕೆಲಸ, ತುಂಬ ಕೆಲಸ ಇತ್ತು. ಹಂಗಾಗಿ ನನಗೆ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಅಪ್ಲೋಡ್ ಮಾಡೋದಿರಲಿ, ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋಸ್ ಎಲ್ಲ ಕಡಿಮೆ. ನೋಡಿ, ಇನ್ನೇನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ಹಾಲು ಉಗ್ಸೋದಕ್ಕೆ ಅಂತೇಳಿ ಆಂಟಿನೂ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಲು ಬಿಡೋದಕ್ಕೆ ಸ್ಟವ್ಗೆಲ್ಲ ಬಟ್ಟಿಟ್ಟು ಹಾಲೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ, ಇಲ್ಲಿ ಪೂಜೆ ಆದ ತಕ್ಷಣ ಅಲ್ಲೂ ಪೂಜೆ ಮಾಡಿ ಹಾಲು ಉಗ್ಸ್ಬಿಡೋಣ. ಬೇಗ ಟೈಮ್ ಚೆನ್ನಾಗಿತ್ತು ಬೆಳಿಗ್ಗೆನೇ, ಅದಕ್ಕೋಸ್ಕರ ಬೆಳಿಗ್ಗೆನೇ ಬೇಗ ಬಂದಿದ್ವಿ. ಅವ್ರು ಹೇಳಿರೋ ಟೈಮಲ್ಲೇ ಹಾಲು ಉಗ್ಸ್ಬಿಡೋಣ ಅಂತ ಹೇಳಿ. ಅಂದರೆ ನಾವು ಬೇರೆ ಬೇರೆ ಮನೆಯಲ್ಲಿ ಎಲ್ಲ ಹಾಲು ಉಗ್ಸ್ಬಿಟ್ಟಿದ್ದಕ್ಕೂ ಈ ಮನೆಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಈ ಥರ ಪೂಜೆ ಮಾಡಿದ್ದೀವಿ ನೋಡಿ ಗೈಸ್. ಮುಂಚೆನೇ ಇತ್ತು ವಾಲಲ್ಲೇ ಲಕ್ಷ್ಮೀ ದೇವರು. ಇನ್ನು ನಮ್ಮ ಮನೆಯಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿದೊಂದು, ಗಣೇಶನದೊಂದು ಫೋಟೋ ಇತ್ತು. ಅವೆರಡು ತಂದುಬಿಟ್ಟು ಇನ್ನು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಜಶ್ವಂತ ಅಲ್ಲಿ ಕೂತ್ಕೊಂಡೇ ಕಿಟಕಿ ಒಳಗೆ ನೋಡ್ತಾನೆ, ಅವನು ಅಷ್ಟು ಹೈಟ್ ಇದ್ದಾನೆ. ಅವನಿಗೂ ಇಷ್ಟ ಆಯಿತು ಮನೆ. ಅವನು ಎಲ್ಲ ನೋಡಿ ನೇಚರ್ ಎಲ್ಲ ಚೆನ್ನಾಗೈತೆ, ಸೂಪರಾಗೈತೆ ಅಂತ ಹೇಳಿ ಅವನು ಮಾತಾಡ್ತಾ ಇದ್ದ. ಇನ್ನು ನಮ್ಮದೆಲ್ಲ ಪೂಜೆ ಮಾಡಿದ್ದಾಯಿತು. ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಫಸ್ಟ್ ನಮ್ಮ ಮನೆಯವ್ರಿಗೆ ಗೈಸ್ ಮನೆ ಇಷ್ಟ ಆಗಿದ್ದು. ಒಂದು ಸಲ ಅವರು ಓಕೆ ಅಂತ ಹೇಳ್ಬಿಟ್ರೆ ಸಾಕು. ಅವ್ರಿಗೆ ಇಷ್ಟ ಆದರೆ ಪಾರ್ಕಿಂಗ್ ಎಲ್ಲ ನೋಡ್ತೀವಲ್ಲ, ನಮಗೆ ಮೇಯ್ನ್ ಪಾರ್ಕಿಂಗ್ ಇಂಪಾರ್ಟೆಂಟು, ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ. ಮನೆ ಎಲ್ಲ ಕಡೆನೂ ಚೆನ್ನಾಗಿರ್ತವೆ, ಬಟ್ ಹೊರಗಡೆ ಚೆನ್ನಾಗಿರಬೇಕು. ನಮಗೆ ಕಡಿಮೆ ಗಾಡಿ ಓಡಾಡ್ತಾ ಇರಬೇಕು, ಗಾಡಿ ಎಲ್ಲಿ ನಿಲ್ಲಿಸಿದ್ರು ಏನೂ ಆಗಬಾರ್ದು ಅಂತೇಳಿ ಪಾರ್ಕಿಂಗ್ ಇರೋ ಕಡೆ ನೋಡ್ತಾ ಇರ್ತೀವಿ. ಇನ್ನೇನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮುಂಚೆ ಇದ್ವಲ್ಲ ಗೈಸ್, ಆ ಮನೆಗೆ ಬಂದ್ವಿ. ನೋಡಿ, ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಅರ್ಧಂಬರ್ಧ ಕೆಲಸ ಆಗೋಗಿದೆ. ಎಲ್ಲ ಗಂಟು ಕಟ್ಟಿಟ್ಟಿದ್ದೀನಿ, ಪಾತ್ರೆ ಎಲ್ಲ ತೊಳೆದಾಕ್ತಾಯಿದ್ದೀನಿ. ಒಂದು ಡ್ರಮ್ ಹಿಡಿಯುತ್ತಷ್ಟೇ, ಜಾಸ್ತಿ ಏನು ಐಟಮ್ ಇಲ್ಲ ಹೇಳ್ರಿ ನಮ್ಮ ಹತ್ರ. ಆದರೂ ಇದೆಲ್ಲ ಫುಲ್ಲು ಮೆಸ್ಸಿ ಆದಾಗ ಅಯ್ಯಪ್ಪ ಎಷ್ಟೊಂದು ಐಟಮ್ ಇದೆ ಅನಿಸುತ್ತೆ. ಇದರಲ್ಲೂ ಬೇಕಾಗಿರೋವಷ್ಟೇ ತೊಗೊಂಬಂದು ಬೇಡದೇ ಇರೋವೆಲ್ಲ ಇಲ್ಲೇ ಬಿಸಾಕ್ತಾಯಿದ್ದೀನಿ, ಅಂದರೆ ಬೇರೆ ಕಡೆ. ಪಾತ್ರೆ ಸಾಮಾನೆಲ್ಲ ತೊಳೆದು ಒಂದು ಡ್ರಮ್ಮಿಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಡ್ರಮ್ ಹಿಡಿಯುತ್ತೆ ಅಷ್ಟೇ. ಇನ್ನು ಬಟ್ಟೆ ಹಾಗೆ ಇಟ್ಕೊಂಡು ಹೋಗ್ಬಿಟ್ರೆ ದಿವಾನ್ ವೆಯ್ಟ್ ಆಗೋಗುತ್ತೆ ಅಂತೇಳಿ ಬಟ್ಟೆ ಎಲ್ಲ ಗಂಟು ಕಟ್ಟಿಟ್ಟಿದ್ದೀನಿ. ಮತ್ತು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಒಂದು 3-4 ಬ್ಯಾಗ್ ತುಂಬಿಟ್ಟಿದ್ದೀನಿ ಗೈಸ್. ಬಟ್ಟೆದೇ ಒಂದು ತಲೆನೋವು ನನಗೆ. ಇನ್ನು ಮೇಲ್ಗಡೆ ಶೆಲ್ಫ್ ಮೇಲೆ ಇರೋ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಚೀಲಕ್ಕೆಲ್ಲ ಹಾಕಿ ಎತ್ತಿಟ್ಕೊಂಡೆ.
ಒಂದೇ ದಿನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮನೆ ಹುಡುಕಿ ಮನೆ ಸಿಕ್ಕ ತಕ್ಷಣವೂ ನಾನು ಸ್ಟಾರ್ಟ್ ಮಾಡಿಕೊಂಡೆ ಫುಲ್ಲು ಎಲ್ಲ ಪ್ಯಾಕ್ ಮಾಡೋದಕ್ಕೆ. ಸ್ವಲ್ಪ ಪ್ಯಾಕ್ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಒಂದೇ ದಿನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಬಟ್ಟೆ ಒಂದಿನ ಎತ್ತಿಡೋದು, ಪಾತ್ರೆ ಎಲ್ಲ ಒಂದಿನ ತೊಳೆಯೋದು, ಮತ್ತು ಬೇರೆ ಐಟಮ್ ಎಲ್ಲ ಒಂದಿನ ಎತ್ತಿಡೋದು ಹಾಗೆ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನಮ್ಮ ಆಂಟಿ ಒಬ್ಬಳೇ ಆಗ್ತಾಳೆ, ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತಲ್ಲ, ಅವರು ಒಬ್ಬರೇ ಎತ್ತಿ ಇಳಿಸೋದು ಮಾಡ್ತಾರೆ ಅಂತ ಹೇಳಿ ನಮ್ಮ ಜಶ್ವಂತನ್ನು ಕಳಿಸಿದ್ರು. ಆವತ್ತು ನೈಟೇ ನಮ್ಮ ಅಮ್ಮ ಮತ್ತು ಹೇಮಂತನೂ ಬಂದರು, ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ಇನ್ನು ಆವತ್ತು ಹಾಲು ಉಗ್ಸಿದ ದಿನ ನೈಟ್ ಇಲ್ಲೇ ಮಲಗಬೇಕಲ್ಲ ಹೊಸ ಮನೆಯಲ್ಲಿ ಅಂತೇಳಿ ಹೊಸ ಮನೆ ಹತ್ರನೇ ಬಂದಿದ್ವಿ ಮಲಗೋದಕ್ಕೆ. ನೋಡಿ, ಅದು ನೆನ್ನೆ ಬೆಳಿಗ್ಗೆ ಹಚ್ಚಿರೋ ದೀಪ ನೆಕ್ಸ್ಟ್ ಬೆಳಿಗ್ಗೆ ಆದ್ರೂ ಉರಿತಾನೆ ಇತ್ತು. ಇಲ್ಲೇ ಮಲಗಿ ಆಮೇಲೆ ಹೋಗಿದ್ದು ಅಲ್ಲಿಗೆ. ವಿಂಡೋಸ್ ಎಲ್ಲ ಓಪನ್ ಮಾಡಿದ್ರೆ ಬೇಜಾನ್ ಬೆಳಕು ಬರುತ್ತೆ ಗೈಸ್. ಇಲ್ಲೇನು ಬೆಳಕಿಗೇನು ಬರ ಇಲ್ಲ, ಬೆಳಕು ಗಾಳಿ ಎಲ್ಲ ಚೆನ್ನಾಗೇ ಬರುತ್ತೆ. ಅಂದರೆ ಇನ್ನೂ ಏನೋ ತಂದಿಲ್ಲ ಅಲ್ವಾ, ಅಂದರೆ ಪ್ರಿವಿಯಸ್ ಡೇ ಹಾಲು ಉಗ್ಸಿ ಹೋಗಿದ್ದು. 40 ನೈಟ್ ಬಂದು ಮಲ್ಕೊಂಡಿದ್ದು, ಮತ್ತು ಅಲ್ಲಿಗೆ ಎಲ್ಲ ಶಿಫ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಿನ್ನೆನೇ ಎಲ್ಲ ಕಟ್ಟಿಟ್ಬಿಟ್ಟು ಬಂದಿದ್ದೆ. ಈಗ ಇನ್ನೇನು ಹೋಗಿ ಎಲ್ಲ ಹಾಕ್ಕೊಂಡು ಬರೋದು ಅಷ್ಟೇ. ಮಾರ್ನಿಂಗ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಎಳೆ ಬಿಸಿಲು ಬರ್ತಾ ಇರುತ್ತೆ ಬೆಳಿಗ್ಗೆನೇ. ಒಂಥರ ಚೆನ್ನಾಗಿದೆ. ಬೆಳಿಗ್ಗೆನೇ ಆಚೆ ಬಂದು ನಿಂತ್ಕೊಂಡು ನೋಡಿದ್ರೆ ಊರಲ್ಲಿ ನಮ್ಮ ತೋಟ ನೋಡೋದು ಫೀಲೇ ಕೊಡುತ್ತೆ ನನಗಂತೂ. ನೋಡಿ, ನಮ್ಮ ಗಾಡಿ ಅಲ್ಲಿ ನಿಲ್ಸೋದಕ್ಕೂ ಪಾರ್ಕಿಂಗ್ಗೆ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಎಲ್ಲ ಶಿಫ್ಟ್ ಮಾಡಿ ಎಲ್ಲ ಶಿಫ್ಟ್ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಶಿಫ್ಟ್ ಮಾಡೋ ಟೈಮಲ್ಲಿ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಹೇಳಿ ಶಿಫ್ಟ್ ಎಲ್ಲ ಆದಮೇಲೆ ನಮ್ಮಮ್ಮ ಅಕ್ಕಿನ ಎಲ್ಲ ಕೇರ್ಬಿಟ್ಟು ಒಯ್ತಾ ಇದ್ದಾರೆ. ಒಂದು ಸ್ವಲ್ಪ ಧೂಳು ಏನಾದರೂ ಕಸ ಕಡ್ಡಿ ಇರುತ್ತಲ್ಲ, ಅದಕ್ಕೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಚೆನೇ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ ಗೈಸ್, ಅದಕ್ಕೋಸ್ಕರ ಅಕ್ಕಿ ಎಲ್ಲ ಏನೋ ಕೇರೋದಕ್ಕೆ ಹೋಗಲ್ಲ. ಹಿಂಗೆ ಅಮ್ಮ, ಆಂಟಿ ಇಲ್ಲ ಅಜ್ಜಿ ಅವರು ಯಾರಾದರೂ ಬಂದಾಗ ನನಗೆ ಈ ಥರ ಕೇರ್ ಕೊಡ್ತಾರೆ. ಜಾಸ್ತಿ ಊರಿಂದನೇ ಅಮ್ಮ ಅಕ್ಕಿ ಎಲ್ಲ ಮಾಡಿ ಕಳಿಸ್ತಾರೆ. ಇಲ್ಲಿ ಹಾಗೆ ಡೈರೆಕ್ಟ್ ಬಾಕ್ಸಿಗೆ ಹಾಕೊಬೋದು. ಇವು ಲಾಸ್ಟ್ ಟೈಮು ಮಾಡಿರವೆ, ಆದರೂ ಸ್ವಲ್ಪ ಕಪ್ಪುದು ಹೂಳೆ ಥರ ಇರ್ತವೆ ಅಂತೇಳಿ ಕೇರ್ಬಿಟ್ಟು ಹಾಕ್ತಾಯಿದ್ದಾರೆ ಬಾಕ್ಸಿಗೆ. ನಮ್ಮ ಮನೆ ಹತ್ರನೇ ನೋಡಿ, ಹುಡುಗರೆಲ್ಲ ಕ್ರಿಕೆಟ್ ಆಡೋದಕ್ಕೆ ಗ್ರೌಂಡ್ ಇದೆ. ಗ್ರೌಂಡ್ ಅಂದರೆ ದೊಡ್ಡದಲ್ಲ, ಈ ಮಕ್ಕಳು ಆಟ ಆಡ್ಕೋತಾರಲ್ಲ ಆ ಥರ. ಅಂದರೆ ಸ್ವಲ್ಪ ಸುತ್ತಾಗುತ್ತೆ, ರೌಂಡ್ ಹಾಕ್ಕೊಂಡು ಬರಬೇಕು. ಇನ್ನು ಶಿಫ್ಟ್ ಮಾಡಿದ್ದೀವಿ, ಬಟ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಇನ್ನೂ, ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಅದೆಲ್ಲನೂ ಪ್ಲೇಸ್ ಮಾಡಿ ಇಡಬೇಕು ಗೈಸ್. ಒಂದೇ ದಿನಕ್ಕೆ ಎಲ್ಲನೂ ಆಗೋಲ್ಲ, ಸುಸ್ತಾಗುತ್ತೆ. ಇನ್ನು ನಾವು ಮಾಡಿರೋದು ಸೆಕೆಂಡ್ ಫ್ಲೋರಲ್ಲಿ ಮನೆ ಆಗಿರೋದ್ರಿಂದ ಎತ್ಕೊಂಬಂದು ಸುಸ್ತಾಗಿ ಎಲ್ಲ ಮಲಗಿದ್ದಾರೆ. ನಮ್ಮನೆಯವರು ಇಲ್ಲಿ ಮಲಗೋರೆ, ನಮ್ಮ ಜೇಶು ಆಚೆ ಮಲ್ಗವನೆ ಅಲ್ಲಿ ದಿವಾನ್ ಮೇಲೆ. ನಾನೆಲ್ಲ ಎತ್ತಿಟ್ಬಿಟ್ಟು ಒಂದು ರೌಂಡ್ ನೆಲ ಒರೆಸೋಣ ಅಂತ ಹೇಳಿ ಒರೆಸ್ತಾಯಿದ್ದೀನಿ. ನಮ್ಮ ಹೇಮಂತ್ ಒಬ್ಬ ಎದ್ದಿದ್ದ ಅಷ್ಟೇ, ಇನ್ನೆಲ್ಲರೂ ಮಲ್ಕೊಂಡಿದ್ರು. ಅವನಿಗೂ ಸುಸ್ತಾಗ್ಬಿಟ್ಟು ಫೋನ್ ನೋಡ್ತಾ ಇದ್ದ. ಇದು ನೆಕ್ಸ್ಟ್ ಡೇ ಲಾಗು, ಅಂದರೆ ನಾವು ಶಿಫ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮಮ್ಮ ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಇದು ಚಿಕ್ಕ ತಲೆದಿಂಬು ಗೈಸ್, ಅದರಲ್ಲಿ ಉಬ್ಳು ತೌಡು ಅಂತ ಕರಿತೀವಲ್ಲ ನಾವು ಊರ ಕಡೆ, ಆ ಥರದ್ದು. ಅದನ್ನು ಒಂದೇ ದಿಂಬಿಗೆ ಹಾಕೋಣ, ಇದು ಚಿಕ್ಕದು ಒಬ್ರಿಗೆ ಇಟ್ಕೊಳಕ್ಕೆ ಸಾಕಾಗಲ್ಲ ಅಂತ ಹೇಳಿ ಅದನ್ನು ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ನಮ್ಮ ಮನೆಯವರು ಎದ್ದಿಲ್ಲ. ಇದು ಇನ್ನು ಬೆಳಿಗ್ಗೆ 6 ಗಂಟೆ 6:15 ಆಗಿದೆ ಅಷ್ಟೇ. ಬೆಳಕು ನೋಡಿ ಎಷ್ಟೊಂದು ಬೇಗ ಬೆಳಗಾಗುತ್ತಲ್ಲ, ಈಗ ಬೆಳಕು ಬೇಜಾನ್ ಬಡಿಯುತ್ತೆ. 6:30 ಆಗಿದೆ ಅಷ್ಟೇ. ಇನ್ನು ಈ ಥರ ತಟ್ಟೆ ಸ್ಟ್ಯಾಂಡ್ ಬಡಿದ್ಮೇಲೆ ಸ್ವಲ್ಪ ಅಡುಗೆ ಮನೆ ಫ್ರೀ ಆಯಿತು. ಮತ್ತು ಊಟಕ್ಕೆಲ್ಲ ರೆಡಿ ಮಾಡಬೇಕು ಗೈಸ್. ಟಿಫನ್ ಎಲ್ಲ ತಿಂದಾದಮೇಲೆ ಇದು ಸಂಜೆಗೆ ಸೊಪ್ಪು ತಗೊಂಬಂದು ಬಸ್ಸಾರು ಮಾಡ್ತಾಯಿದ್ದೀವಿ. ಕಡಲೆಕಾಯಿ ಇತ್ತು ಊರಿಂದ ತಂದಿದ್ದು, ಸ್ವಲ್ಪ ಕಡಲೆಕಾಯಿ ಸುಲ್ಕೊಂಡು ಹಾಗೆ ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಹೇಳಿ ಎಲ್ಲ ಬಿಡಿಸ್ತಾ ಇದ್ದಾರೆ. ನಮ್ಮ ತಮ್ಮಗಳು ನೋಡಿ ಯಾವ ಥರ ಮಾಡ್ತಾರೆ ಅಂತೇಳಿ. ನಮ್ಮ ಜಶ್ವಂತ್ ಈ ಕಡೆ ಬಂದರೆ ಆ ಕಡೆ ತಲೆ ತಿರುತ್ತಾನೆ, ಆ ಕಡೆ ಬಂದರೆ ಈ ಕಡೆ ತಲೆ ತಿರುತ್ತಾನೆ. ವೀಡಿಯೋಗೆ ಏನಕ್ಕೋ ಮುಖನೇ ತೋರಿಸ್ತಾ ಇಲ್ಲ. ಮೇ ಬಿ ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ಸೊಪ್ಪು ಸೋಸ್ತಿ ಅಂತ ಆಡ್ಕೋತಾರೆ ಅಂತ ಏನೋ, ಅವನು ಫೇಸ್ ತೋರಿಸ್ತಾ ಇಲ್ಲ. ಬೇರೆ ಟೈಮಲ್ಲೆಲ್ಲ ತೋರಿಸ್ತಾನೆ, ಇವತ್ತು ಒಂದು ಸ್ವಲ್ಪ ನಾಚ್ಕೋತಾ ಇದ್ದಾನೆ ಅಷ್ಟೇ.
ಬಸ್ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡೋದು ಗೈಸ್. ಯಾರಿಗೆಲ್ಲ ಬಸ್ಸಾರು ಇಷ್ಟ ಕಮೆಂಟ್ ಮಾಡಿ ನನಗೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತೋ ಇಲ್ಲ, ಈ ಥರ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಓಕೆ ಗೈಸ್, ನಾನಿನ್ನು ಅಡುಗೆ ಮಾಡ್ತೀನಿ. ನೀವು ಅಡುಗೆ ಮಾಡಿ ಊಟ ಮಾಡಿ. ಯಾಕೆಂದರೆ ನಾನು ವಿಡಿಯೋದಲ್ಲಿ ಕರೆದ್ರೆ ನೀವು ಯಾರೂ ಬರಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡಿ, ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಒಂದು ನಿಮಿಷ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.